ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಇವತ್ತು ನಾನು ನವರಾತ್ರಿಗಳಲ್ಲೆಲ್ಲ ಮಾಡುವಂತಹ ಒಂದು ಸಾಬುದಾನ ಖೀರ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾದಂಥ ಒಂದು ಸಿಂಪಲ್ ಆಗಿರುವಂಥ ರೆಸಿಪಿ. ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಹೆಂಗೆ ಮಾಡೋದಂತ ನೋಡೋಣ. ಇವಾಗ ನಾನು ಇದು ಸಾಗು ಅಂತ ಹೇಳ್ತೀವಲ್ಲ, ಸಾಬುದಾನ, ಅದನ್ನು ತಗೊಂಡಿದ್ದೀನಿ 1 ಕಪ್ಪಷ್ಟು. ಇದಕ್ಕೆ ನಾನಿವಾಗ ಒಂದು 2 ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು 20 ನಿಮಿಷ ನೆನೆಯೋಕ್ಕೆ ಇಡ್ತಾ ಇದ್ದೀನಿ. ಇವಾಗ 20 ನಿಮಿಷ ಆದ ನಂತರ ನೋಡಿ, ನಾನಿವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಡ್ತಾ ಇದ್ದೀನಿ. ಸ್ಟೀಲ್ ಕಡಾಯಿನ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಐರನ್ ಕಡಾಯಲ್ಲೂ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಇದು ಬಿಸಿ ಆದ ನಂತರ ಇದಕ್ಕೆ ನಾನು 1 ಲೀಟ್ರಷ್ಟು ಹಾಲು ಹಾಕ್ಕೊಂಡಿದ್ದೀನಿ. 1 ಲೀಟ್ರ್ ಹಾಲಲ್ಲಿ ಮಾಡ್ಕೋಬೇಕು. 1 ಕಪ್ಪು ಸಾಗುಗೆ 1 ಲೀಟ್ರಷ್ಟು ಹಾಲು ಬೇಕಾಗುತ್ತೆ. ಇದು ಒಂದು ಕುದಿ ಬರುವವರೆಗೂ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಒಂದು ಬಾಯ್ಲ್ ಬರ್ತಾ ಇದೆ ನೋಡಿ. ಇವಾಗ ನಾನು ಆವಾಗಲೇ ನೆನೆಯಕ್ಕಿಟ್ಟಿದ್ದೆ ಅಲ್ವಾ, ಆ ಸಾಗುನ ನಾನಿವಾಗ ಹಾಕ್ತಾ ಇದ್ದೀನಿ. ಇವಾಗ ಅದು ಡಬಲ್ ಆಗಿರುತ್ತೆ. ಅಂದರೆ ನಾವು ಇದನ್ನು 20 ನಿಮಿಷ ನೆನೆದಾಗ ಅದೇನಾಗುತ್ತೆ, ಡಬಲ್ ಆಗುತ್ತೆ. ನೀವು ನೈಲನ್ ಸಾಗು ತಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ನಾನಿವಾಗ ಸಾಗು ಹಾಕಿದ ನಂತರ ಒಂದು ಸಲ ಬಾಯ್ಲ್ ಬಂದ ನಂತರ ಇದನ್ನು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಇದು ಬೇಗನೆ ಆಗುತ್ತೆ. ನೆನೆಸಿದಂತಹ ಸಾಗು ಏನಾಗುತ್ತೆ, ಬೇಗನೆ ಬೇಯುತ್ತೆ. ಒಂದು 10 ನಿಮಿಷ ಸಾಕಾಗುತ್ತೆ ಇದಕ್ಕೆ. ಇವಾಗ ನೋಡಿ, ಚೆನ್ನಾಗಿ ನಾನು ಇದನ್ನು ಬೇಯಿಸ್ತಾ ಇದ್ದೀನಿ ಒಂದು 10 ನಿಮಿಷ. ಈ ಥರ ಸ್ಪೂನ್ ಹಾಕ್ತಾನೆ ಇರಬೇಕು ನೀವು ಮಧ್ಯೆ ಮಧ್ಯೆ, ಇಲ್ಲ ಅಂದರೆ ತಳ ಇಟ್ಕೊಳ್ಳುತ್ತೆ. ಇದೊಂದು 10 ನಿಮಿಷ ಆದ ನಂತರ ನೋಡಿ, ನಾನು ಇದಕ್ಕೆ ಕಂಡೆನ್ಸ್ ಮಿಲ್ಕ್ನ ಹಾಕ್ತಾಯಿದ್ದೀನಿ. ಸಾಗು ಚೆನ್ನಾಗಿ ಬೆಂದ ನಂತರನೇ ಕಂಡೆನ್ಸ್ ಮಿಲ್ಕ್ನ ಆ್ಯಡ್ ಮಾಡ್ಕೋಬೇಕು. ನಾನು 1 ಟಿನ್ನಷ್ಟು ನಾನಿವಾಗ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ. ಕಂಡೆನ್ಸ್ ಮಿಲ್ಕ್ ತಿಕ್ಕಾಗಿರುತ್ತಲ್ವ, ಅದೇನು ತಳದ ಕೆಳಗಡೆ ಹೋಗಿ ನಿಂತಿರುತ್ತೆ. ಆವಾಗ ಏನಾಗುತ್ತೆ, ತಳ ಹಿಡ್ಕೊಳ್ಳುತ್ತೆ. ಸ್ಪೂನ್ ಹಾಕ್ತಾನೆ ಇರಬೇಕು. ಇದಕ್ಕೆ ಸ್ಪೂನ್ ಹಾಕ್ತಾ ಒಂದು ಬಾಯ್ಲ್ ಬಂದ ನಂತರ ಇದಕ್ಕೆ 2 ಪಿಂಚಷ್ಟು ಇದಕ್ಕೆ ಸ್ಯಾಫ್ರಾನ್ನ ಹಾಕ್ಕೋಬೇಕು. ಕೇಸರಿ ಹೂವು ಬರುತ್ತಲ್ವ, ಅದು ಒಂದು 2 ಪಿಂಚಷ್ಟು ಹಾಕ್ಕೊಂಡ್ರೆ ಸಾಕು. ನೀವು ಪೌಡ್ರ್ ಮಾಡಿಕೊಂಡು ಹಾಕ್ಕೊಂಡ್ರೂ ಆಗುತ್ತೆ ಸ್ಯಾಫ್ರಾನ್ ಇಲ್ಲ ಅಂದವರು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇದನ್ನು ಹಾಕ್ಕೊಂಡು ಇದು ಕಲರ್ಗೋಸ್ಕರ, ಒಂದು ಸ್ವಲ್ಪ ಕ್ರೀಮಿ ಆಗಿರುವಂಥ ಕಲರ್ ಬರಬೇಕಲ್ಲ, ಅದಕ್ಕೋಸ್ಕರ ನಾನು ಸ್ಯಾಫ್ರಾನ್ನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಯೆಲ್ಲೋ ಕಲರ್ ಥರ ಬರೋಕ್ಕೋಸ್ಕರ. ಇವಾಗ ನಾನು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಆದ ನಂತರ ಇದಕ್ಕೆ ನಾನು ಒಂದು 5 ರಿಂದ 6 ಸ್ಪೂನ್ ಅಷ್ಟು ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. ನೀವು ಟೇಸ್ಟ್ ನೋಡ್ಕೊಂಡು ಜಾಸ್ತಿ ಸ್ವೀಟ್ ಇಷ್ಟಪಡ್ತೀರ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು 3 ಸ್ಪೂನಷ್ಟು ರೋಸ್ ವಾಟರ್ನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಒಂದು ಸಲ ಕುದಿ ಬರುವವರೆಗೂ ಇದನ್ನು ನೀವು ಕುದಿಸ್ಕೋಬೇಕು. ಬಾಯ್ಲ್ ಆಗುವವರೆಗೂ ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಕ್ರೀಮಿ ಆಗಿರುವಂಥ ಒಂದು ಟೆಕ್ಸ್ಚರ್ ಬಂದಿದೆ ನೋಡಿ. ಪರ್ಫೆಕ್ಟಾಗಿ ಸಾಬುದಾನ ಎಲ್ಲ ಬೆಂದು ಕರೆಕ್ಟಾಗಿ ಬಂದಿದೆ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಆಮೇಲೆ ಮತ್ತೆ ನಾನು ಇದಕ್ಕೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಸಣ್ಣ ಬಾಣಲಿನ ಇಟ್ಕೊಂಡು ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡ್ಕೋಬೇಕು. ಅದಕ್ಕೆ ನಾನಿವಾಗ ಒಂದು 6 ಸ್ಪೂನಷ್ಟು, ನಾನಿವಾಗ 5 ರಿಂದ 6 ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ನಾನು ಒಂದು 8 ರಿಂದ 10 ಗೋಡಂಬಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಚಿರೋಂಜಿನ ಹಾಕ್ಕೋಬೇಕು. ಚಿರೋಂಜಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬೇಕಂದರೆ ಇದಕ್ಕೆ ಬಾದಾಮು, ಪಿಸ್ತಾ ಯಾವುದು ಬೇಕಾದರೂ ಆಗುತ್ತೆ, ನಟ್ಸಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಇವಾಗ ಒಣ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಚಕ್ಕೆ ಒಂದು 2 ಇಂಚಷ್ಟು, ಆಮೇಲೆ ಒಂದು 5 ರಿಂದ 6 ಲವಂಗನ ಹಾಕ್ಕೊಳ್ಳಿ. ಒಂದು ಒಳ್ಳೆ ಅರೋಮ ಕೊಡುತ್ತೆ ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡು ಒಂದು ಸ್ವಲ್ಪ ಅಂದರೆ 1 ನಿಮಿಷದಷ್ಟು ಇದನ್ನು ಫ್ರೈ ಮಾಡಿಕೊಂಡು ನಾವು ಆವಾಗಲೇ ಮಾಡಿರುವಂತಹ ಖೀರ್ ಇದೆಯಲ್ವ, ಸಾಬುದಾನ ಖೀರ್, ಅದಕ್ಕೆ ನೀವು ಇದನ್ನು ಹಾಕ್ಕೋಬೇಕು. ಇದಕ್ಕೆ ಒಗ್ಗರಣೆ ಅಂದರೆ ಡ್ರೈ ಫ್ರೂಟ್ಸಲ್ಲಿ ಮಾಡಿರುವಂಥ ಒಗ್ಗರಣೆನ ನಾವಿವಾಗ ಮಾಡಿರುವಂತಹ ಸಾಬುದಾನ ಖೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕೊನೆಯದಾಗಿ ಇದಕ್ಕೆ ನಾನಿವಾಗ 1 ಪಿಂಚಷ್ಟು ಇದಕ್ಕೆ ಸಾಲ್ಟ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಬರೀ ಏಲಕ್ಕಿನ ಹಾಕ್ಕೊಂಡ್ರೂ ಆಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಫ್ಲೇಮ್ನ ನಾನಿವಾಗ ಆಫ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಪರ್ಫೆಕ್ಟ್ ಆಗಿರುವಂಥ ಕ್ರೀಮಿ ಟೆಕ್ಸ್ಚರ್ ಇರುವಂತಹ ಒಂದು ಸಾಬುದಾನ ಖೀರು ರೆಡಿ ಆಯಿತು. ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಡೆಸರ್ಟ್ ರೆಸಿಪಿ ಅಂತಲೂ ಹೇಳ್ಬೋದು. ಇದನ್ನು ನವರಾತ್ರಿಗಳಲ್ಲೆಲ್ಲ ಮಾಡ್ತಾರೆ ಜಾಸ್ತಿಯಾಗಿ. ಅಂದರೆ ಅವರು ಫಾಸ್ಟಿಂಗ್ ಎಲ್ಲ ಇರ್ತಾರಲ್ಲ ಅಂಥವರಿಗೆ ಈ ಥರ ಖೀರ್ ಮಾಡಿಕೊಂಡು ಕೊಡ್ತಾರೆ, ಫಾಸ್ಟಿಂಗ್ ಇರೋರಿಗೆ. ಆಮೇಲೆ ಇದನ್ನು ನೀವು ಬಿಸಿಯಾಗಿ ತಿನ್ನಬೇಕು, ಆವಾಗ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ.
ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋಗೊಂದು ಲೈಕ್ ಕೊಡಲಿಕ್ಕೆ ಅಂತೂ ಮರಿಲೇಬೇಡಿ ಫ್ರೆಂಡ್ಸ್. ಈ ವಿಡಿಯೋ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.